ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ದಿನೇ ದಿನೇ ತಾರಕಕ್ಕೆ ಹೋಗ್ತಾ ಇರೋದ್ರಿಂದ ಇದರ ನೇರ ಎಫೆಕ್ಟ್ ಹೋಟೆಲ್ಗಳಿಗೆ ತಟ್ಟಿಬಿಟ್ಟಿದೆ ಅಂತೆ. ಕಾರಣ ಸಿಲಿಂಡರ್ಗಳ ಸಪ್ಲೈ ಆಗ್ತಾ ಇಲ್ಲ. ಸಿಲಿಂಡರ್ ರೇಟ್ ಜಾಸ್ತಿ ಆದ್ರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಂಗಾಗಿ ಹೋಟೆಲ್ಗಳು ಬಹುತೇಕ ಕ್ಲೋಸ್ ಅಂತೆ. ಹೋಟೆಲ್ ಊಟ ನೆಚ್ಚಿಕೊಂಡವರಿಗೆ ಶಾಕ್ ಎದುರಾಗ್ತಾ ಇದೆ. ಗ್ರಾಹಕರಿಗೆ ಇಂದು ಹೋಟೆಲ್ಗಳಲ್ಲಿ ಸಿಗಲ್ವಂತೆ ಊಟ, ಕಾಫಿ, ತಿಂಡಿ. ಕೊಲ್ಲಿ ವಾರ್ ಎಫೆಕ್ಟ್ ಹೋಟೆಲ್ ಉದ್ಯಮಕ್ಕೆ ಅತಿ ದೊಡ್ಡ ಪೆಟ್ಟು ಬಿದ್ದಿದೆ. ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಬಂದ್ ಆಗಿರುತ್ತೆ ಅನ್ನೋದರ ಡೀಟೇಲ್ಸ್. ಮಧ್ಯಾಹ್ನದಿಂದಲೇ ಬಂದ್ ಆಗುತ್ತಂತೆ ಹೋಟೆಲ್ಗಳು. ವಾಣಿಜ್ಯ ಸಿಲಿಂಡರ್ ಬೆಲೆ ಜಾಸ್ತಿ ಆದ್ರೂ ಕೂಡ ಸಿಲಿಂಡರ್ಗಳ ಸಪ್ಲೈ ಆಗ್ತಾ ಇಲ್ಲ. ಕೊಲ್ಲಿ ರಾಷ್ಟ್ರಗಳ ವಾರ್ನಿಂದ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಂಡಿಯನ್, HP, ಭಾರತ್ ಯಾವ ಸಿಲಿಂಡರ್ಗಳು ಕೂಡ ಸಪ್ಲೈ ಆಗ್ತಾ ಇಲ್ಲ ಅಂತ. ಮುಖ್ಯ ಡೀಲರ್ಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ವಂತೆ. ಸಿಲಿಂಡರ್ ಸರಬರಾಜು ಸ್ಥಗಿತದಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ ಅನ್ನೋದರ ಡೀಟೇಲ್ಸ್. ಈಗಾಗಲೇ ಸಿಲಿಂಡರ್ ಕೊರತೆಯಿಂದ ಕೆಲ ಹೋಟೆಲ್ಗಳು ಆಲ್ರೆಡಿ ಬಂದ್ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಹೋಟೆಲ್ಗಳ ಪರಿಸ್ಥಿತಿ ಇದೆ. ಯಾಕಂದ್ರೆ ಏನೇ ಅಡುಗೆ ಮಾಡಬೇಕು ಅಂತ ಅಂದ್ರೂ ಕೂಡ ಫುಡ್ ರೆಡಿ ಆಗಬೇಕಂದ್ರೆ ಸಿಲಿಂಡರ್ ಬೇಕು. ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ ಇದೆ. ಓಕೆ, ಮುಖ್ಯ ಡೀಲರ್ ಹತ್ರ ಸ್ಟಾಕ್ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರನೂ ಸ್ಟಾಕ್ ಇಲ್ಲ, ಜೊತೆಗೆ ಪೂರೈಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ಹೋಟೆಲ್ಗಳಿಗೆ ಸಿಲಿಂಡರ್ ತಂದ್ಕೊಡಕ್ ಆಗ್ತಾ ಇಲ್ಲ. ಸಿಲಿಂಡರ್ ಇಲ್ಲ ಅಂದ್ರೆ ಹೋಟೆಲ್ಗಳು ನಡೆಯಲ್ಲ, ಅದ್ರ ಮೇಲೆ ಡಿಪೆಂಡೆಂಟು. ಹಾಗಾಗಿ ಬಹುತೇಕ ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗಿರುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈಗ ಮನೇಲಿ ಸಿಲಿಂಡರ್ ಖಾಲಿ ಆದರೆ ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ತೀವಿ. ಹೋಟೆಲ್ಗಳ ಹಂಗಾಗಲ್ಲ. ಉದ್ಯಮ ಅದು. ವಾಣಿಜ್ಯ ಸಿಲಿಂಡರ್ಗಳು ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಸದ್ಯಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ ಅಂತೆ. ಸಿಲಿಂಡರ್ ಇವತ್ತಿನಿಂದಲೇ ಕೊಡ್ತಾ ಇಲ್ಲ, ವಾಣಿಜ್ಯ ಸಿಲಿಂಡರ್ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದವರು 60ರಿಂದ 70 ದಿನದವರೆಗೆ ಏನು ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಟ್ವೀಟ್ ಕೂಡ ಮಾಡಿದರು. ಅದೇ ರೀತಿ ಇಂಡಿಯನ್ ಆಯಿಲ್ ಕಂಪನಿಯವರು ಹೆಡ್ನವರ ಜೊತೆನೂ ಸಂವಾದ ಮಾಡಿದಾಗ ಏನೂ ತೊಂದರೆ ಮಾಡುವುದಿಲ್ಲ ಅಂತ ಶುಕ್ರವಾರ ಶನಿವಾರ ಹೇಳಿದ್ದವರು ಇವತ್ತು ಬೆಳಗ್ಗಾತ ಮಾತನಾಡುವಾಗ ನಮಗೆ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿದೆ, ನಾವು ಕಮರ್ಷಿಯಲ್ ಗ್ಯಾಸ್ ಸರಬರಾಜು ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ 70 ದಿನ ಸ್ಟಾಕ್ ಅಂತಾರೆ, ಇನ್ನೊಂದು ಕಡೆ ನಮ್ಮ ಜೊತೆ ಎಗ್ರಿಮೆಂಟು ಮಾಡಿದ್ದಾರೆ, ನಿಮಗೆ ಸರಬರಾಜಿಗೆ ಏನು ತೊಂದರೆ ಮಾಡುವುದಿಲ್ಲ ಅಂತ ಹೇಳುವಂಥ ಎಗ್ರಿಮೆಂಟು ಇದ್ದು ಈಗ ಅದನ್ನು ವಯೋಲೇಟ್ ಮಾಡಿ ನಮಗೆ ತೊಂದರೆ ಕೊಟ್ಟರೆ ಇದು ಎಸೆನ್ಷಿಯಲ್ ಸರ್ವಿಸ್. ಇದರಿಂದ ಅವಲಂಬಿತವಾದಂಥ ಬಹಳಷ್ಟು ಜನರು ಇದ್ದಾರೆ. ಬಹಳಷ್ಟು ಜನರಿಗೆ ನೀರು, ಗಾಳಿ, ತಿಂಡಿ ಇದು 3 ಅಗತ್ಯ ಇರಲೇಬೇಕಾದಂಥ ವಸ್ತು. ಇದು ತಡೆಯಾದರೆ, ತೊಂದರೆ ಆದರೆ, ಹೋಟೆಲ್ಗಳು ರನ್ ಆಗದಿದ್ದರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರುತ್ತದೆ? ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಕೇಂದ್ರದ ಮಂತ್ರಿಗಳು ತಕ್ಷಣ ತಾವು ಕೊಟ್ಟಿರೋ ಆದೇಶವನ್ನು ಪಡೆದು ಅಗತ್ಯವಿರುವಷ್ಟಾದರೂ ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ, ಅಗತ್ಯವಿರುವಂಥ ವಾಣಿಜ್ಯ ಗ್ಯಾಸನ್ನು ನಾಳೆಯಿಂದ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಎಲ್ಲವೂ ಕೂತ್ಕೊಂಡು ಇರಾನು ಇಸ್ರೇಲ್ ವಾರ್ ಬಗ್ಗೆ ಮಾತಾಡ್ತೀರಿ. ಭಾರತಕ್ಕೆ ಏನ್ ಎಫೆಕ್ಟು, ನಮಗೇನ್ ಎಫೆಕ್ಟು, ನಮಗೇನ್ ಅದಕ್ಕೆ ಸಂಬಂಧ, ಯಾಕೆ ಅದ್ರ ಬಗ್ಗೆ ಅಷ್ಟೆಲ್ಲ ಒತ್ತು ಕೊಡ್ತೀರಿ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಮೋಸ್ಟ್ಲಿ ಅಲ್ಲಿನ ವಾರ್ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಬೆಂಗಳೂರಿಗೆ ತಡ್ತಾ ಇದೆ ಅನ್ನೋದು ಈಗ ಅರ್ಥ ಆದಂಗೆ ಕಾಣಿಸುತ್ತೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನು, ಅಲ್ಟರ್ನೇಟ್ ವ್ಯವಸ್ಥೆಗಳೇನಾದ್ರೂ ಆಗ್ತಾ ಇದೆಯಾ? ಹೆಂಗಿದೆ ಹೋಟೆಲ್ ಉದ್ಯಮದ ಪರಿಸ್ಥಿತಿ ಅಂತ ಇವತ್ತು? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಯುದ್ಧದ ವಿಚಾರವಾಗಿ ಈಗ ಏನು ಬೆಂಗಳೂರಿಗೂ ಕೂಡ ಹೋಟೆಲ್ಗಳು ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬರುವಂತ ಏನು ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದೆಲ್ಲವೂ ಕೂಡ ಪೂರೈಕೆಯಲ್ಲೂ ಕೂಡ ಏನು ಸಾಕಷ್ಟು ಕಮ್ಮಿ ಮಟ್ಟದಲ್ಲೂ ಕೂಡ ಈಗಾಗಲೇ ಸಪ್ಲೈ ಆಗ್ತಿದೆ ಅಂತಾನು ಈಗಾಗಲೇ ಮಾಲೀಕರು ಕೂಡ ಈಗಾಗಲೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಹೋಟೆಲ್ ಅಂತಂದ್ರೆ ಅಲ್ಲಿ ಮೇನ್ ಬೇಕಾಗಿರುವಂತದ್ದೇ ಸಿಲಿಂಡರ್. ಆ ಒಂದು ಸಿಲಿಂಡರ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ನಾವು ಕೂಡ ಮಲ್ಲೇಶ್ವರಂನ ಬೃಂದಾವನ ಹೋಟೆಲ್ ಅಲ್ಲಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಈಗಾಗಲೇ ಬಹುತೇಕವಾಗಿ ಇವತ್ತು ಹೋಟೆಲ್ ಓಪನ್ ಇದೆ, ಆದ್ರೆ ಮಧ್ಯಾಹ್ನದಿಂದನೂ ಕೂಡ ಹೋಟೆಲ್ ಬಂದ್ ಆಗುವಂತ ಸಾಧ್ಯತೆಗಳಿದೆ ಅಂತಾನೆ ಹೇಳಲಾಗ್ತಿದೆ. ಯಾಕಂದ್ರೆ ಈಗಾಗಲೇ ಇವತ್ತು ಕೂಡ ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಇದೆ, ಅವ್ರ ಕಡೆಯಿಂದನೂ ಕೂಡ ಮೀಟಿಂಗ್ ಕೂಡ ಇರುವಂತದ್ದು.
ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಮೀಟಿಂಗ್ ಆದ ನಂತರದಲ್ಲೂ ಕೂಡ ಯಾವ ರೀತಿಯಂತ ನಿರ್ಧಾರ ತಗೊಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಇನ್ನು ಕಳೆದ ಕೆಲ ದಿನಗಳಿಂದ ಪ್ರತಿದಿನ ಈ ಒಂದು ಹೋಟೆಲ್ಗಳಿಗೆ ಏನು ಗ್ಯಾಸ್ ಸಿಲಿಂಡರ್ಗಳು ಕೂಡ ಸಪ್ಲೈ ಆಗ್ತಾ ಇತ್ತು. ಆದ್ರೆ ಈಗಾಗಲೇ ಕೆಲ ದಿನಗಳಿಂದ ಮಾತ್ರ ಕೇವಲ 2 ದಿನಕ್ಕೊಂದು ಮತ್ತೆ 3 ದಿನಕ್ಕೊಂದ್ಸಲ ಮಾತ್ರ ಇಲ್ಲಿ ಸಪ್ಲೈ ಆಗ್ತಿದೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಇನ್ನು ಈಗ ಹೋಟೆಲ್ ಮಾಲೀಕರು ಕೂಡ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೂ ಕೂಡ ಈಗಾಗಲೇ ಹೋಟೆಲ್ ಮಾಲೀಕರು ಪ್ರಕಾಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡೋಣ. ಸರ್, ನಿಮಗೆ ಯಾವಾಗಿಂದ ಸಿಲಿಂಡರ್ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ? ಒಂದು 3-4 ದಿನ ಆಯ್ತು ಸರ್. 3-4 ದಿನದಿಂದ ಬರ್ತಾ ಇಲ್ಲ. ಅಂದ್ರೆ ಎಷ್ಟು ಬರ್ತಾ ಇತ್ತು ಅವಾಗ, ಈಗ ಎಷ್ಟಾಗ್ತದೆ? ಅಂದ್ರೆ ಯಾವ ತರ? ಸರ್, ಈಗ ಮೊದಲು ಡೈಲಿ ಬರ್ತಾ ಇತ್ತಾ? ಹಾ, ಡೈಲಿ. ಇವಾಗ್ಲೂ ಡೈಲಿ ಬರೋದೆ, ಬಟ್ ಬರೋ ಟೈಮಿಂಗ್ಸ್ ಈಗ ಮುಂಚೆ ಹೇಳಿದ ತಕ್ಷಣ ಬರ್ತಾ ಇತ್ತು. ಇವಾಗ ಹೇಳಿದ್ರೆ ಬೆಳಿಗ್ಗೆ ಹೇಳಿದ್ರೆ ಸಂಜೆ ತನಕ ಕೂಡ ಬರುವುದಿಲ್ಲ, ಹಾಗಾಗಿದೆ. ಅದಕ್ಕೋಸ್ಕರ ಈಗ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಯಾವ್ದು ನಡೆಯುವುದೇ ಇಲ್ಲಲ್ಲ ಈಗ ಒಳಗಡೆ. ಈಗ ನಿಮ್ದು ಮೀಟಿಂಗ್ ಇದೆ? ಹೌದು, ಅಂದ್ರೆ ಇವತ್ತು ಸಂಜೆ ಮಾಡ್ಬೇಕು ಅನ್ಕೊಂಡಿದ್ರಂತೆ ಎಲ್ಲ ಸೇರಿ. ಅದೇ ಯಾವುದೋ ಹೋಟೆಲ್ ಅಲ್ಲಿ ಇವತ್ತು ಮೀಟಿಂಗ್ ಮಾಡೋ ಇದು ಇದೆ ಅಂತೆ. ಅದೇನಾಗತ್ತೋ ಗೊತ್ತಿಲ್ಲ, ಈಗ ನೋಡ್ಬೇಕು ಏನಾಗ್ತದೆ ಅಂತ ಮೀಟಿಂಗ್. ಸರ್, ನಮ್ಗೆ ಪರ್ ಡೇ 5ರಿಂದ 4ರಿಂದ 5 ಬೇಕಂತೆ. ಹಾ, ಡೈಲಿ ರೊಟೇಷನ್ ಆಗ್ತದೆ. ಶ್ರುತಿ, ಇದಿಷ್ಟು ಅಂದ್ರೆ ಓನರ್ ಮಾತಾಗಿತ್ತು. ಅಂದ್ರೆ ಡೈಲಿ ರೊಟೇಷನ್ಗೆ ಸಿಲಿಂಡರ್ ಬೇಕಾಗತ್ತೆ. ಇವತ್ತು ಮೀಟಿಂಗ್ ಕೂಡ ಇದೆ. ಅದಾದ ನಂತರದಲ್ಲಿ ಯಾವ ರೀತಿ ಅಂತ ಬೆಳವಣಿಗೆ ಆಗುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕು ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್ ಕುಮಾರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.